ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಮಾದಿಗ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಗದಗ್ನಲ್ಲಿ ಪ್ರತಿಭಟನೆ. ಆಗಸ್ಟ್ 1 ಶುಕ್ರವಾರದಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಇದರ ಕುರಿತು ಜನಾಕ್ರೋಶ ಪ್ರತಿಭಟನೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಶುಕ್ರವಾರ ಗದಗ್ ನಗರದ ಚೆನ್ನಮ್ಮ ಸರ್ಕಲ್ನಿಂದ ಮುಳುಗುಂದ್ ನಾಕಾ ಮಾರ್ಗವಾಗಿ ಜಿಲ್ಲಾ ಕಚೇರಿಯವರೆಗೆ ಜಿಲ್ಲೆಯ ಅನೇಕ ಹಳ್ಳಿ ಪಟ್ಟಣ ಸೇರಿದಂತೆ ಎಲ್ಲ ಮುಖಂಡರು ಒಳ ಮೀಸಲಾತಿ ಜಾರಿಗಾಗಿ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಮಾಡುತ್ತಿದೆ ಅಂತ ಪ್ರತಿಭಟನೆಯ ಮೆರವಣಿಗೆ ನಡೆಯಿತು. ಮಾದಿಗ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಜಮಾಯಿಸಿದ್ದ ಜಿಲ್ಲೆಯ ಪಟ್ಟಣ ಸೇರಿದಂತೆ ನೂರಾರು ಮಾದಿಗ ಸಮುದಾಯದ ಮುಖಂಡರು, ಮಹಿಳೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಳ ಮೀಸಲಾತಿ ಜಾರಿ ಇಲ್ಲ, ಕುರ್ಚಿ ಖಾಲಿ ಮಾಡಿ, ಜಾರಿಯಾಗಲಿ ಜಾರಿಯಾಗಲಿ, ಒಳ ಮೀಸಲಾತಿ ಜಾರಿಯಾಗಲಿ, ಸುಪ್ರೀಂ ಕೋರ್ಟ್ನ ತೀರ್ಪು ಜಾರಿಗೆ ಮಾಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂಬಿತ್ಯಾದಿ ಘೋಷಣೆಗಳ ಭಿತ್ತಿ ಫಲಕಗಳನ್ನು ಪ್ರದರ್ಶಿಸಿದ್ರು. ಒಳ ಮೀಸಲಾತಿಯನ್ನು ತಡ ಮಾಡದೆ ಜಾರಿ ಮಾಡಬೇಕು, ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸುವುದರೊಂದಿಗೆ ಆಗ್ರಹ ಮಾಡಿದ್ರು. ಈ ಪ್ರತಿಭಟನೆಯ ವೇಳೆ ಗಾಯಕರಾದ ರಾಮಕೃಷ್ಣ ಪೂಜಾರಿ ಮತ್ತು ಸಂತೋಷ್ ಪೂಜಾರ್ ಅವರಿಂದ ಕಹಳೆ ಮೊಳಗಿತ್ತು. ಮಾದಿಗ ಜಿಲ್ಲಾ ಮುಖಂಡ ಚಂದ್ರಶೇಖರ್ ಹರಿಜನ್ ಮಾತನಾಡಿ, ಶೋಷಿತರ ನಾಯಕ ಎಂದು ಕರೆಸಿಕೊಳ್ಳುವ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಜಾರಿ ಬಗ್ಗೆ ಯಾವುದೇ ತ್ವರಿತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಹರಿಹಾಯ್ದರು. ಒಳ ಮೀಸಲಾತಿ ವಿಚಾರವಾಗಿ 2024 ಆಗಸ್ಟ್ 1 ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 1 ವರ್ಷ ಕಳೆಯುತ್ತಿದೆ. ನ್ಯಾಯಾಲಯದ ಆದೇಶವನ್ನ ಪಾಲಿಸದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಹಲವು ನೆಪಗಳನ್ನು ಹೇಳುತ್ತಾ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷಗಳು ಕಳೆದಿವೆ. ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಭರವಸೆ ನೀಡಲಾಗಿತ್ತು. 2 ವರ್ಷ ಗತಿಸಿದ್ರೂ ಕೂಡ ಸರ್ಕಾರ ಈ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ಸಮುದಾಯದ ಹಿರಿಯ ಮುಖಂಡರು ಸೋಮಯ್ಯ ದೊಡ್ಡಮನಿ, ಗುರುನಾಥ್ ಕೆಂಗಾರ್ಕರ್, ಸೋಮಪ್ಪ ಹೈತಾಪುರ್, ರಮೇಶ್ ಕಡೇಮನಿ, ಮಂಜುನಾಥ್ ಬುರುಡಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಮಾತನಾಡಿದರು. ಮುಖಂಡ ಹುಡುಚಪ್ಪ ಹಳ್ಳಿಕೇರಿ ಮನವಿಯನ್ನ ಓದಿದ ಅವರು, ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ತಮ್ಮ ಗಮನಕ್ಕೆ ತರ ಬಯಸುವುದೇನೆಂದ್ರೆ, ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಜಾರಿಯಾಗಬೇಕಿರುವ ಒಳ ಮೀಸಲಾತಿಯ ಬೇಡಿಕೆ ಮತ್ತು ಹೋರಾಟ 35 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಈ ಅಸಮಾನತೆಯನ್ನು ಸರಿಪಡಿಸಲು ದಿನಾಂಕ 1/8/2024 ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಸಮುದಾಯಗಳಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನ ನೀಡಿದೆ. ಆದರೆ ಕರ್ನಾಟಕ ಸರ್ಕಾರವು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಈ ವಿಳಂಬ ನೀತಿಯಿಂದಾಗಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು, ಕಾರ್ಮಿಕರು ಹಾಗೂ ಮಹಿಳೆಯರು ಮತ್ತು ಒಟ್ಟಾರೆ ಸಮಾಜ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಹರಿಯಾಣ, ತೆಲಂಗಾಣ, ಆಂಧ್ರ ಪ್ರದೇಶ್ ಈ ರಾಜ್ಯದ ಸರ್ಕಾರಗಳು ತುರ್ತು ನಿಗಾ ವಹಿಸಿ ತಮ್ಮ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ನ್ಯಾಯಬದ್ಧರಾಗಿದ್ದಾರೆ.
ಆದರೆ ಕರ್ನಾಟಕ ಸರ್ಕಾರ ತೀವ್ರವಾದ ವಿಳಂಬ ನೀತಿ ಅನುಸರಿಸುತ್ತಿದ್ದು ಪರಿಶಿಷ್ಟ ಜಾತಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮಾದಿಗ ಮತ್ತು 29 ಉಪಜಾತಿಗಳಲ್ಲಿ ಕೇಂದ್ರ ಜನಾಕ್ರೋಶಕ್ಕೆ ಕಾರಣವಾಗಿದೆ. ನಾಗಮೋಹನ್ ದಾಸ್ ಆಯೋಗಕ್ಕೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಸಹಕಾರ ನೀಡುತ್ತಿಲ್ಲ. ಪರಿಶಿಷ್ಟ ಜಾತಿಗಳ ನಡುವೆ ಮೀಸಲಾತಿಯ ಹಂಚಿಕೆಯಲ್ಲಿ ಉಂಟಾಗಿರುವ ಅಸಮಾನತೆ ಮತ್ತು ಸಮುದಾಯಗಳ ನಡುವಿನ ಹಿಂದುಳಿದಿರುವಿಕೆಯನ್ನ ಸಮಗ್ರವಾಗಿ ಅಧ್ಯಯನ ಮಾಡಲು ಆಯೋಗ ಎಲ್ಲ ಇಲಾಖೆಗಳಿಗೆ ಅಗತ್ಯ ಮಾಹಿತಿಯನ್ನು ಜನವರಿಯಲ್ಲಿ ಕೇಳಿತ್ತು. ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ 6 ತಿಂಗಳಾದರೂ ಸರಿಯಾದ ಮಾಹಿತಿಗಳು ಆಯೋಗಕ್ಕೆ ಬಂದಿಲ್ಲ. ಕೆಲವು ಇಲಾಖೆಗಳ ಮಾಹಿತಿ ಅಪೂರ್ಣವಾಗಿದೆ. ಆಯೋಗ ನಡೆಸಿದ ಸಮೀಕ್ಷೆ, ಸ್ಟಿಕ್ಕರ್ ಅಂಟಿಸಿರುವ ಪ್ರಕ್ರಿಯೆಗಳು ಗೊಂದಲ ಹುಟ್ಟುಹಾಕಿ ನಗೆಪಾಟಲಿಗೆ ಈಡಾಯಿತು. 3 ವಾರದಲ್ಲಿ ಸಮೀಕ್ಷೆ ಮುಗಿಸಿ ವರದಿ ಸಿದ್ಧಪಡಿಸಲಾಗುವುದು ಎಂಬ ಸರ್ಕಾರದ ಹೇಳಿಕೆ ಕಿಮ್ಮತ್ತು ಕಳೆದುಕೊಂಡಿದೆ. ಕಾಂತರಾಜ್ ಆಯೋಗದ ಜಾತಿ ಗಣತಿಯ ವರದಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯದಿಂದ ಕೊನೆಗೆ ಕಸದ ಬುಟ್ಟಿ ಸೇರಿತು. ನಾಗಮೋಹನ್ ದಾಸ್ ವರದಿಯ ಬಗೆಗಿನ ಗೊಂದಲಗಳು ಸರ್ಕಾರದ ನಿರ್ಲಕ್ಷ್ಯದ ಧೋರಣೆಯ ಬಗ್ಗೆ ಎಚ್ಚರಿಕೆಯ ಗಂಟೆ ಬಾರಿಸುತ್ತಿದ್ದೇವೆ. ಸರ್ಕಾರ ಸರಿ ದಾರಿಗೆ ಬರಬೇಕು. ತಕ್ಷಣ ಒಳ ಮೀಸಲಾತಿ ಜಾರಿ ಮಾಡಬೇಕೆಂಬುದು ನಮ್ಮ ಆಗ್ರಹ. ಆಗಸ್ಟ್ 11ರಿಂದ ಪ್ರಾರಂಭವಾಗುವ ವಿಧಾನಮಂಡಲಗಳ ಅಧಿವೇಶನ ಆರಂಭವಾಗುತ್ತಿದ್ದು ಸರ್ಕಾರದ ನಿರ್ಲಕ್ಷ್ಯ ವಿಳಂಬ ಧೋರಣೆಯ ಬಗ್ಗೆ ಜನಾಕ್ರೋಶ ಉಗ್ರ ಸ್ವರೂಪ ತಾಳೋದು ನಿಶ್ಚಿತ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕು. ಒಂದು ವೇಳೆ ಸರ್ಕಾರವು ಈ ಗಡುವಿನೊಳಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಲು ವಿಫಲವಾದರೆ ನಮ್ಮ ಹಕ್ಕುಗಳಿಗಾಗಿ ಕರ್ನಾಟಕದಾದ್ಯಂತ ಇರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು, ಕಾರ್ಮಿಕರು, ವಕೀಲರು, ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರೂ ಒಗ್ಗೂಡಿ ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಅನಿವಾರ್ಯವಾಗುತ್ತದೆ ಎನ್ನುವುದನ್ನು ತಮ್ಮ ಗಮನದಲ್ಲಿ ಇರಲಿ. ಇದನ್ನ ಓದುವುದರ ಮೂಲಕ ಮುಖಂಡರು ಸೇರಿದಂತೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ನೀಡಿದರು. ಇದೇ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಶಿವಮುನಿ ಸ್ವಾಮಿಗಳು, ಡಿಜೆ ಕಟ್ಟಿಮನಿ, ಮಂಜುನಾಥ್ ಬುರುಡಿ, ಬಸವರಾಜ್ ಮುಳ್ಳಾಳ್, ಸುರೇಶ್ ಚಲವಾದಿ, ರಮೇಶ್ ಕಡೇಮನಿ, ಅಶೋಕ್ ಕುಡ್ತಿನ್ನಿ, ಗಣೇಶ್ ಹುಬ್ಬಳ್ಳಿ, ಸೋಮಪ್ಪ ಹೈತಾಪುರು, ಭಾರತ್ ಕುಮಾರ್ ಹಾದಿಮನಿ, ದತ್ತು ಜೋಗನ್ನವರ್, ಭೀಮಪ್ಪ ಮಾದರ್, ಮಲ್ಲು ಮಾದರ್, ಯಲ್ಲಪ್ಪ ಮಾದರ್, ಶಿವಪ್ಪ ಮುಸಿಗೇರಿ, ಪಡಿಯಪ್ಪ ಹುಲ್ಲೂರು, ಶೇಖಪ್ಪ ಮಾದರ್, ಪ್ರಕಾಶ್ ಹೊಸಳ್ಳಿ, ಸೋಮು ನಾಗರಾಜ್, ಅಭಿಷೇಕ್ ಕೊಪ್ಪದ್, ಶಿವು ಸುರಕೋಡ, ಪ್ರವೀಣ್ ಸೂಡಿ, ಮಹಾಂತೇಶ್ ಮಾದರ್, ಮಾರುತಿ ಹಾದಿಮನಿ, ಯಲ್ಲಪ್ಪ ಹಿರೇಮಣಿ, ಪ್ರಕಾಶ್ ಮಾದರ್, ರಮೇಶ್ ನಡುವಿನಮನಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಮಾದರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ್.
ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಕೋಳಿನ ಕಡಲ ಗುರುತಿಸಲಿಲ್ಲ ಸಮತೆಯ ಹೂವನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಹಣವನ್ನು ಕೈ ಸನ್ನೆ ಮಾಡಿದರೆ ಹಣವನ್ನು ಕೈ ಸನ್ನೆ
ಬಂತು 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಈ ಜನಾಕ್ರೋಶ ಯಾತ್ರೆಗೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದ್ರೆ ಕರ್ನಾಟಕದಾದ್ಯಂತ ಬಂಡೆ ಇರತಕ್ಕಂತ ವ್ಯವಸ್ಥೆ ಉಂಟಾಗ್ತದೆ, ಸರ್ಕಾರದ ಬೀಳತಕ್ಕಂತ ವ್ಯವಸ್ಥೆ ಉಂಟಾಗ್ತದೆ ಅಂತ ಈ ಸಂಘಟನೆ ಮುಖಾಂತರ ಮತ್ತು ಈ ಪ್ರತಿಭಟನೆ ಮೂಲಕ ನಿಮ್ಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಆಗಲೇಬೇಕು, ಆಗ್ಲಿಲ್ಲ ಅಂದ್ರೆ ಜೀವ ಬಿಡ್ತೇವೆ ಹೊರತಾಗಿ ಒಳ ಮೀಸಲಾತಿ ಹಕ್ಕನ್ನು ನಾವು ಬಿಡುವುದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಮುಖದಿಂದ ನಿಮಗೆ ಎಚ್ಚರಿಕೆಯನ್ನು ನೀಡುತ್ತೇವೆ. ದಯಮಾಡಿ ನುಡಿದಂತ ಸರ್ಕಾರ ಆಗಿದ್ದೇ ಕರೆ ಆದ್ರೆ ನೀವು ಕೂಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಮಾದಿಗ ಸಮುದಾಯ ಮತ್ತು ಇನ್ನಿತರ ಸಮುದಾಯಗಳ ಕಣ್ಣೀರನ್ನು ಒರೆಸಬೇಕು. ಶತಶತಮಾನಗಳ ನೋವನ್ನು ಒಳಗಾಗಿರತಕ್ಕಂಥ ಮಾದಿಗ ಕುಲಕ್ಕೆ ಆ ನ್ಯಾಯವನ್ನು ದೊರಕಿಸಿ ನಮ್ಮನ್ನು ಎತ್ತಿರತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲಾಂದ್ರೆ ಸರ್ಕಾರಕ್ಕೆ ಆಪತ್ತು ತಪ್ಪಿದಲ್ಲ, ಈಗಿನ ಯುವಕರ ಮುಂದೆ ನಿಮ್ಮ ಸರ್ಕಾರಕ್ಕೆ ಕುತ್ತಾಗಿ ಪರಿಣಮಿಸ್ತಾರ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಮಾದಿಗ. ಅದೇ ರೀತಿಯಾಗಿ ಇದೀಗ ತಾನೇ ಮಾತಾಡಿದ ಅಭಿನಂದನೆಗಳು. ಹಾಗೆ ಇನ್ನೂರುವ ದಲಿತ ಮುಖಂಡರು, ಆಕಾಶವಾಣಿ ಕಲಾವಿದರಾದಂತ
ಸೋಮೇಶ್ ದೊಡ್ಡಮನಿ ಅವರು ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿ. ಚಾಲನೆಯನ್ನು ಕೊಡಲಿದ್ದಾರೆ. ನಂತರ ನಾವೆಲ್ಲರೂ ಸಾಲಾಗಿ ಶಿಸ್ತಿನಿಂದ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸತಕ್ಕಂತ ಕಾರ್ಯಕ್ರಮವನ್ನು ಮಾಡೋಣ. ಇದೀಗ ಪರಮ ಪೂಜ್ಯರು ಎಲ್ಲ ಸಮಾಜ ಬಾಂಧವರ ನೇತೃತ್ವದಲ್ಲಿ ಏನು ನೀಲಿ ಬಾವುಟವನ್ನು ಹಾರಿಸುವುದರ ಮೂಲಕ ಈ ಜನಾಕ್ರೋಶಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಜಾರಿಯಾಗಲಿ 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 ಏನೇ ಬರಲಿ ಏನೇ ಬರಲಿ ನಮ್ಮ ಹಕ್ಕು ನಮಗೆ ಬೇಕು ಬೇಕೇ ಬೇಕು ಬೇಕೇ ಬೇಕು ಜಾರಿಯಾಗಲಿ ಜಾರಿಯಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರಿಗೆ ಬೇಕು ಬೇಕು ನಮ್ಮ ಸಮುದಾಯದ ಪ್ರಗತಿಪರ ಚಿಂತಕರಾದಂತಹ ವೆಂಕಟೇಶ್ವರ ಹಾಗೂ ಯುವ ಮುಖಂಡರಾದಂತಹ ಸುರೇಶ್ ಚನ್ವಾಡಿ ಅವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಒಂದು ವರ್ಷಗಳ ಕಾಲ ಏನು ವೈದ್ಯಕೀಯ ಜಾರಿಯಾಗಿ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಬೇಕೆಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು. 7 ಬೆಂಚಿನ ಆರ್ಡರ್ ಕೂಡ ಈ ಸಮುದಾಯದ ಪರವಾಗಿ ತೀರ್ಪು ಬಂತು. ಆ ತೀರ್ಪಿನನ್ವಯ ಎಲ್ಲ ರಾಜ್ಯಗಳನ್ನು ಕೂಡ ಈಗಾಗಲೇ ಮೀಸಲಾತಿ ವರದಿ ಜಾರಿಯಾಗಿ ತೆಲಂಗಾಣ ಸರ್ಕಾರ ಈಗಾಗಲೇ ಜಾರಿಯಲ್ಲಿದೆ. ಆದ್ರೆ ನಮ್ಮ ಸರ್ಕಾರ 5 ವರ್ಗದ ಮತಗಳನ್ನೇ ಕೊಡಬೇಕು. ನಾವೆಲ್ಲ ಕಾನೂನಿನಲ್ಲಿ ಮೀಸಲಾತಿ ಜಾರಿ ಆಗುತ್ತಾ ಅನ್ನೋ ಒಂದು ಭರವಸೆಗಾಗಿ ಮತಗಳನ್ನು ನೀಡಿದ್ದೇವೆ. ಆಗ ಜಾತಿಯ ವಿಲಂಬವನ್ನು ಸಮುದಾಯಕ್ಕೆ ವಿರೋಧವಾಗಿ ಕಾಣುತ್ತೆ. ಆ ಕಾರಣ ಸರ್ಕಾರವನ್ನು ನಮ್ಮದೇ ಸರ್ಕಾರವಾಗಿರುವಂತಹ ಸೈನಿಕ ಸಮಾಜವಾದಂತಹ ನಿಯಂತ್ರಣ ಹೊಂದಿರುವಂತಹ ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಈ ಸಮುದಾಯಕ್ಕೆ ಸಮಾಜ ನ್ಯಾಯ ಒದಗಿಸಬೇಕೆಂದು ಎಲ್ಲ ಪ್ರತಿಭಟನೆಕಾರರನ್ನು ಉದ್ದೇಶಿಸಿ ಹಾಗೂ ಸಮುದಾಯದ ಪರವಾಗಿ ತಮ್ಮನ್ನು ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಮಾಡಿ. ಅದೇ ರೀತಿಯಾಗಿ ಇದೀಗ ತಾನೇ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ರಮೇಶ್ ಕರಮನಿ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಮಾದಿಗ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಗದಗ ಜಿಲ್ಲಾ ಇವರ ಆಶ್ರಯದಲ್ಲಿ ಇವತ್ತಿನ ದಿವಸ ಇಡೀ ರಾಜ್ಯ ಇದು ಇವತ್ತಿನ ದಿನಮಾನ
ಅಲ್ಲಿ ತನಕ ಏನಪ್ಪಾ ಅಂತ ನೀವು ಎಷ್ಟೋ ಸಲ ನಾವು ಹುಬ್ಳ್ಯಾಗ ಎಷ್ಟೋ ಮಂದಿ ಸತ್ತು ಹೋಗಿವಿ, ಬಡದಾಡಿ ಸತ್ತು ಹೋಗಿವಿ, ಅದು ಗೊತ್ತದ. ನಮ್ಮೆಲ್ಲರಿಗೆ ಯುವಕರಿಗೆ ಹೇಳೋದು ಏನಪ್ಪಾ ಅಂತಂದ್ರೆ ಈ ರೀತಿಯಿಂದ ಹೋರಾಟ ಏನಪ್ಪಾ ಅಂತಂದ್ರೆ ಯಪ್ಪ ಅಂದ್ರೆ ಕೆಲಸ ಆಗೋದಿಲ್ರಿ. ನಾವ್ ಯಪ್ಪ ಅನ್ನೋದು ಬಿಡ್ಬೇಕ್ರಿ. ಎಷ್ಟು ದಿವಸ ಅಂತ ಯಪ್ಪ ಅನ್ಬೇಕ್ರಿ ನಾವು? ಎಷ್ಟು ವರ್ಷದಿಂದ ನಾವು ಯುಗದಿಂದ ನಾವು ಬಡದಾಡ್ತೀವಿ. ಯಪ್ಪ ಅಂದ್ರೆ ತಲೆ ಏನಪ್ಪಾ ತುಳಿದುಕೊಳಗಾದವ್ರು, ನೀರ್ ಹಣಿಸ್ಕೊಂಡು ಬದುಕಿದವ್ರು, ಕೂಳು ನೀರಂತ ಬೇಡಿದಂತವ್ರಿಗೆ ಇನ್ನೂ ಇತ್ತು. ಬೇರೆ ರಾಜ್ಯವ್ರು ಯಾಕೆ ಕೊಟ್ರಿ, ಇವ್ರು ಯಾಕೆ ಕೊಡಕ್ತಾ ಇರಲ್ಲ? ಇವ್ರು ಅಪ್ಪನ ಮನಿದಾನ, ನಮ್ಮ ಹಕ್ಕಳು ನಮ್ಗೆ ಕೊಡಿ ಅಂತ ತಿಳ್ಕೊಂಡು ನಾವು ಕೇಳ್ಕೊತೀವಿ. ಯುವಕರು ದಯಮಾಡಿ ಇದಕ್ಕೇನಪ್ಪ ಇನ್ನೊಂದು ದಿನಮಾನದಲ್ಲಿ ಇನ್ನೂ ಬಹಳ ಮಂದಿ ಬರ್ಬೇಕಾಗಿತ್ತು. ನನಗೆ ಯಾಕೋ ಒಂಥರ ದುಃಖ ಅನಿಸ್ತೈತಿ, ಕೆಟ್ಟ ಅನಿಸ್ತೈತಿ. ಇನ್ನೂ ಎಲ್ಲೆಲ್ಲಿ ನಮ್ಮ ಹಳ್ಳಿ ಮಂದಿ ಬಂದಿಲ್ಲ, ಬರ್ತಾ ಇದ್ದಾರೆ ಅಂತ ಅನಿಸ್ತೈತಿ. ದಯಮಾಡಿ ಇವತ್ತಿನ ಮುಂದಿನ ದಿನಮಾನದಲ್ಲಿ ಆದ್ರೆ ಎಲ್ಲರೂ ತಯಾರಾಗೋಣ ಅಂತ ತಿಳ್ಕೊಂಡು ಹೇಳ್ತಾ ನಾನು ಎರಡು ಮಾತು ವಿರಾಮ ಮಾಡ್ತೀನಿ. ಜೈ ಭೀಮ್, ಜೈ ಮಹಾದೇವ. ಇದೇ ಮಾತನಾಡುವ ಇನ್ನೂ ಕೂಡ ನಾವು ಕೊಡಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳುವುದಿಲ್ಲ. ಆ ಒಂದು ಈ ಗುರಿಯನ್ನು ಮುಂದಿಟ್ಕೊಂಡು ಇನ್ನು ಮುಂದೆ ಮಾತನಾಡಂತವ್ರು ದಯವಿಟ್ಟು ಅವ್ರು ವಿನಂತಿ ಮಾಡ್ಕೊಂಡು ಇಷ್ಟು 2 ನಿಮಿಷದ ಹೆಚ್ಚು ತಾವು ಯಾರು ಮಾತನಾಡಕ್ಕೆ ಎಲ್ಲಿದ್ದೀರಿ? ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಗದಗ ಜಿಲ್ಲೆಯವರ ಸಂಯುಕ್ತ ಆಶ್ರಯದಲ್ಲಿ ಈಗ ಬಹುತೇಕವಾಗಿ ಗದಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರುಗಳು ಬಹಳ ಶಾಂತಿಯುತವಾಗಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ಗಮನ ಸೆಳೆಸಬೇಕು ಅಂತ ತಾವೆಲ್ಲ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ಮೊದಲನೇದಾಗಿ ಬಂಧುಗಳೇ, ಬಹುತೇಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಬೇಜಾರಾಗಬಹುದು. ಯಾಕಂದ್ರೆ ಸುಮಾರು ಈ ರಾಜ್ಯದಲ್ಲಿ ಯಾವ್ದಾದ್ರು ಚಳವಳಿ ಇತ್ತಂದ್ರೆ ಅದು 2 ಚಳವಳಿ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ ಬಂಧುಗಳೇ. ಒಂದು ನರಗುಂದ ಬಂಡಾಯದ ಸಮಸ್ಯೆಗಳು ಆದ್ರೆ ಅದು ಯಾವ್ದಾದ್ರು ಕೂಡ ಇದ್ರೆ ಅದು ಎಜಿ ಸದಾಶಿವ ಆಯೋಗದ ವರದಿ ಅಂತ ನಾನು ಇಲ್ಲಿ ಬಯಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಮಹದಾಯಿ ಕಳೆದ 30 ವರ್ಷದಿಂದ ಇವತ್ತು ಅದು ಡಿಕ್ಲೇರ್ ಆಯ್ತು. ಸುಮಾರು 6.7 TMC ನೀರು ಕೊಟ್ಟು ಅದನ್ನ ಈ ರಾಜ್ಯದಲ್ಲಿ ಇವತ್ತು ಅದನ್ನ ಕ್ಲೋಸ್ ಮಾಡಿದ್ರು. ಹಾಗಾಗಿ ಇವತ್ತು ಏನಾದ್ರು ಕೂಡ ಇದ್ರೆ ಅದು ಒಳ ಮೀಸಲಾತಿ ಜಾರಿಯಾಗಿ ಇವತ್ತು ಈ ರಾಜ್ಯದಲ್ಲಿ ಸುಮಾರು 3 ದಶಕಗಳವರೆಗೆ ಬರುವಾಗ ಇವತ್ತು ಯಾವುದು ಕೂಡ ಆಗ್ತಾ ಇಲ್ಲ. ಆ ಒಂದು ನಿಟ್ಟಿನೊಳಗೆ ಇವತ್ತು ಮಾದಿಗ ಸಂಘಟನೆಗಳ ಗದಗ ಜಿಲ್ಲೆಯ ಒಕ್ಕೂಟ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಾಗಿದೆ. ಆ ಮನವಿಯನ್ನ ನಾನು ಓದಿ ತಮ್ಮೆಲ್ಲರ ಪರವಾಗಿ ನಾನು ಹೇಳಿ ನಾನು ಕೊಡ್ಬೇಕಂತ ತಮ್ಮಲ್ಲಿ ಇಷ್ಟಪಡ್ತೀನಿ. ವಿಷಯ: ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮಾಡುವ ಕುರಿತು ದಿನಾಂಕ 1/8/2025 ಜನಾಕ್ರೋಶ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡುವ ಮೂಲಕ ಆಗ್ರಹಿಸಿ, ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯ ಸಮಸ್ತ ಜನರ ಈ ಮೂಲಕ ತಮ್ಮ ಗಮನಕ್ಕೆ ತರುವುದೇನೆಂದರೆ, ಪರಿಶಿಷ್ಟ ಜಾತಿಗಳ ಸಮುದಾಯಗಳಿಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಸಲುವಾಗಿ ಜಾರಿಯಾಗಬೇಕೆಂದು ಒಳ ಮೀಸಲಾತಿ ಬೇಡಿಕೆ ಮತ್ತು 35 ವರ್ಷಗಳ ನಿಲುವುಗಳು ಬಿದ್ದಿವೆ. ಈ ಅಸಮಾನತೆ ಸರಿಪಡಿಸುವ ದಿನಾಂಕ 1/8/2024 ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿಯಲ್ಲಿ 101 ಸಮುದಾಯದ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಿ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ. ಆದರೆ ಕರ್ನಾಟಕ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಿ ಸುಮಾರು 1 ವರ್ಷ ಅನ್ಯವಾದಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯಕ್ಕೆ
ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾವಕಾಶ ಕಾರ್ಮಿಕ ಮತ್ತು ಹಾಗೂ ಮಹಿಳೆಯರ ಸುಪ್ರೀಂ ಕೋರ್ಟ್ ತೀರ್ಪಿನ ತರುವಾಯ ಹರಿಯಾಣ, ತೆಲಂಗಾಣ, ಆಂಧ್ರಪ್ರದೇಶ ಸರ್ಕಾರಗಳ ತುರ್ತು ನಿಗಾ ವಹಿಸಿ ರಾಜ್ಯದ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಸಾಮಾಜಿಕ ನ್ಯಾಯದ ವಿಷಯ ಮೇಲ್ಪಂಥಿ ಆಗಿದೆ. ಆದರೆ ಕರ್ನಾಟಕ ಸರ್ಕಾರ ತೀವ್ರವಾಗಿ ವಿಳಂಬ ನೀತಿ ಅನುಸರಿಸುತ್ತಿರುವುದು ಪರಿಶಿಷ್ಟ ಜಾತಿಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಾದಿಗ ಮತ್ತು 29 ಉಪಜಾತಿಗಳ ತೀವ್ರ ಜನಾಂಗಕ್ಕೆ ಕಾರಣವಾಗಿದೆ. ನಾಗಮೋಹನ್ ದಾಸ್ ವರದಿ ಸರ್ಕಾರ ಸರಿಯಾಗಿ ರೀತಿಯಲ್ಲಿ ಸಹಕಾರ ನೀಡುತ್ತಿಲ್ಲ. ಪರಿಶಿಷ್ಟ ಜಾತಿಗಳ ಹಿಂದುಳಿದವರಿಗೆ ಸಮಗ್ರವಾಗಿ ಅಧ್ಯಯನ ಮಾಡಲು ಆಯೋಗ ಎಲ್ಲ ಇಲಾಖೆಗಳ ಅಗತ್ಯ ಮಾಹಿತಿಯನ್ನು ಜನವರಿಗೆ ಕೇಳಿತ್ತು. ಆದರೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವಾಗಿ 6 ತಿಂಗಳಾದರೂ ಸರಿಯಾಗಿ ಮಾಹಿತಿಗಳನ್ನು ಆಯೋಗಕ್ಕೆ ಬಂದಿಲ್ಲ. ಕೇವಲ ಇಲಾಖೆಗಳ ಮಾತ್ರ ಮಾಹಿತಿ ಅಪೂರ್ಣವಾಗಿದೆ. ಆಯೋಗದ ನಡೆಸಿದ ಸಮೀಕ್ಷೆ ಸ್ಪೀಕರ್ ಅಂಟಿಸುವ ಪ್ರಕ್ರಿಯೆ ಗೊಂದಲ ಹುಟ್ಟುಹಾಕಿ ನೆನಪಾಡಿಗೆ ಕಡಲಾಯಿತು. ಈ 3 ವಾರದಲ್ಲಿ ಸಮೀಕ್ಷೆ ಮುಗಿಸಿ ವರದಿ ಸಿದ್ಧಪಡಿಸಲಾಗುವುದು ಎಂದು ಸರ್ಕಾರ ಕೇಳಿತ್ತು. ಹೇಳಿಕೆ ಕಿಮ್ಮತ್ತು ಕೊಡದೆ ಕಾಂತರಾಜ್ ಆಯೋಗದ ಜಾತಿ ವರದಿಯ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ನಿರ್ಲಕ್ಷ್ಯದಿಂದ ಕೊನೆಗೆ ಕಸದ ಬುಟ್ಟಿಗೆ ಸೇರಿತು. ನಾಗಮೋಹನ್ ದಾಸ್ ವರದಿಯ ಬಗೆಗಿನ ಗೊಂದಲಗಳು ಸರ್ಕಾರ ನಿರ್ಲಕ್ಷ್ಯದ ಧೋರಣೆಗಳ ಬಗ್ಗೆ ಎಚ್ಚರಿಕೆ ಗಂಟೆ ಬಾರಿಸುತ್ತಿದೆ. ಸರ್ಕಾರ ಸರಿದಾರಿಗೆ ಬರಬೇಕು, ತಕ್ಷಣ ಒಳ ಮೀಸಲಾತಿ ಜಾರಿಗೆ ಮಾಡಬೇಕೆಂದು ನಮ್ಮ ಆಗ್ರಹ. ಆಗಸ್ಟ್ 11ರಂದು ಪ್ರಾರಂಭವಾಗುವ ಕರ್ನಾಟಕ ವಿಧಾನಮಂಡಲದ ಅಧಿವೇಶನದಲ್ಲಿ ಜಾರಿ ಮಾಡಬೇಕೆಂದು ನಮ್ಮಲ್ಲಿ ಆರಂಭವಾಗುತ್ತಿದ್ದು, ಸರ್ಕಾರ ನಿರ್ಲಕ್ಷ್ಯ ವಿಳಂಬ ಧೋರಣೆ ಬಗ್ಗೆ ಜನಜಾಗೃತಿ ಉಗ್ರವಾದ ಸ್ವರೂಪ ತಾಳುವ ನಿಶ್ಚಿತ ಎಂದು ಈ ಮೂಲಕ ಎಚ್ಚರಿಸುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ತೀರ್ಪಿನ ಆಧಾರದ ಮೇಲೆ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕು. ಒಂದು ವೇಳೆ ಸರ್ಕಾರವು ಈ ಗಡುವಿನೊಂದಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಫಲವಾದರೆ ನಮ್ಮ ಹಕ್ಕುಗಳಿಗಾಗಿ ಕರ್ನಾಟಕದಂತ ಇರುವ ಎಲ್ಲ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು, ಕಾರ್ಮಿಕರು, ವಕೀಲರು, ಮಹಿಳೆಯರು ಮತ್ತು ಸೇರಿದಂತೆ ಪ್ರತಿಯೊಬ್ಬರು ಒಗ್ಗೂಡಿಸಿ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಬೇಕಾದ ಅನಿವಾರ್ಯವಾಗಿದೆ ಎಂಬುದೊಂದು ಈ ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ಮಾನ್ಯ ಈ ಒಂದು ಪ್ರತಿಭಟನೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗದಗ ಜಿಲ್ಲೆಯ ಸಮಸ್ತ ಎಲ್ಲ ಪಂಚಮರು ಆಗಿರ್ತಕ್ಕಂಥ ಚಲವಾದಿ ಮಹಾಸಭಾ ಆಗಿರ್ಬೋದು, ಗೌರ ಸಮಾಜ ಆಗಿರ್ಬೋದು, ಕಾಮಗಾರ ಸಮಾಜ ಆಗಿರ್ಬೋದು, ಜೊತೆಗೆ ಎಲ್ಲ ಮಾದಿಗ ಸಮಾಜದ ಎಲ್ಲ ಜಿಲ್ಲೆಯ 7 ತಾಲೂಕಿನ ಇರ್ತಕ್ಕಂಥ ಎಲ್ಲ ಮುಖಂಡರು, ಇಲ್ಲಿ ಸೇರಿರ್ತಕ್ಕಂಥ ಅಶೋಕ್ ಕೊಡ್ತೇನೆ, ಚಂದ್ರಾರ್ಜುನ್, ಅಶೋಕ್ ಮುಳಾಳ್, ಡಿಜಿ ಕಟ್ಟೆಮನೆ, ರಾಘವೇಂದ್ರ ಪರಾಪುರ್ ಮತ್ತು ನಿಂಗಪ್ಪ ದೊಡಮನೆ ಮತ್ತು ಪರಮ ಪೂಜರ ಇಬ್ಬರ ಒಂದು ನೇತೃತ್ವದಲ್ಲಿ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಅರ್ಪಿಸಬೇಕಂತೇಳಿ ತಮ್ಮಲ್ಲಿ ಉಳಿಸ್ಕೊತಾ ಇದ್ದಾರೆ. ಈ ಮನವಿಯನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಈ ಒಳ ಮೀಸಲಾತಿಯನ್ನ ಅನುಷ್ಠಾನಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಸರ್ವೆ ಮಾಡಿಸಿ ಮಾಹಿತಿಯನ್ನು ಸಂಗ್ರಹಿಸಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಹಂತದಲ್ಲಿ ಈ ಬಗೆಗೆ ತೀರ್ಮಾನ ತಗೋಬೇಕಿರ್ತದೆ. ವಿಳಂಬ ಮಾಡ್ತಿರೋದ್ರ ಬಗೆಗೆ ನಿಮಗೆ ಬಂದಿರೋ ಆಕ್ರೋಶನ ಅವರಿಗೆ ನಿಮ್ಮ ಮನವಿ ತಲುಪಿಸುವ ಮುಖಾಂತರ ತಿಳಿಸ್ಕೊಡ್ತೀವಿ. ಸಾಧ್ಯವಾದಷ್ಟು ಬೇಗ ಅವರು ಅನುಷ್ಠಾನ ಮಾಡಿಸ್ತಾರೆ ಅಂತ ನನ್ನ ಅನಿಸಿಕೆ. ನಮ್ಮ ಸಿದ್ದರಾಮಯ್ಯ ಸಾಕು ಮಾಡ್ರಿ ಸುಳ್ಳಿನ ಕಥೆಯ, ಸಾಕು ಮಾಡ್ರಿ ಸುಳ್ಳಿನ ಕಥೆಯ, ಸಾಕು ಮಾಡ್ರಿ ಮೋಸದ ಕಥೆಯ, ಸಾಕು ಮಾಡ್ರಿ ಮೋಸದ ಕಥೆಯ, ಹಂಚಬೇಕ್ರಿ ಮೀಸಲಾತಿಯ. ನಮ್ಮ ಸಿದ್ದರಾಮಯ್ಯ, ಓ ನಮ್ಮ ನಾಡಿನ ಒಡೆಯ, ನಮ್ಮ ಸಿದ್ದರಾಮಯ್ಯ. ಊರು ಕೇರಿ ಸ್ವಚ್ಛ ಮಾಡು, ಸ್ವಚ್ಛ ಭಾರತವೇ ನಾವು. 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 ದೇಶದ ಮಲಮೂತ್ರ ಬಳಿಯೋ ದೊಡ್ಡ ಮನುಷ್ಯರೇ ನಾವು. ದೇಶದ ಮಲಮೂತ್ರ ಬಳಿಯೋ ದೊಡ್ಡ ಮನುಷ್ಯರೇ ನಾವು. ಸ್ವಚ್ಛ ಮಾಡು ನಮ್ಮವರನ್ನ, ಸ್ವಚ್ಛ ಮಾಡು ನಮ್ಮವರನ್ನ, ಸ್ವಚ್ಛ ಮಾಡು ನಮ್ಮ ಜನರನ್ನ, ಸ್ವಚ್ಛ ಮಾಡು ನಮ್ಮ ಜನರನ್ನ. ತುಚ್ಛವಾಗಿ ಕಾಣುವಿರಲ್ಲೋ ಓ ನಮ್ಮ ನಾಡಿನ ಒಡೆಯ, ಕೇಳು ನಮ್ಮ ಸಿದ್ದರಾಮಯ್ಯ. ಓ ನಮ್ಮ ನಾಡಿನ ಒಡೆಯ, ಕೇಳು ನಮ್ಮ ಸಿದ್ದರಾಮಯ್ಯ. ಓ ನಮ್ಮ ನಾಡಿನ ಒಡೆಯ, ಕೇಳು ನಮ್ಮ ಜನಗಳ ಕಥೆಯ. ಓ ನಮ್ಮ ನಾಡಿನ ಒಡೆಯ, ಕೇಳು
ಶಿವ ಹಂಚಾನ ನೋಡ ಸದಾ ಶಿವ ಹಂಚಾನ ನೋಡ ನಮ್ಮ ಪಾಲು ನಮಗೆ ಕೊಡಲು ನಮ್ಮ ಪಾಲು ನಮಗೆ ಕೊಡಲು ನಮ್ಮ ಭಾಗ ನಮಗೆ ಕೊಡಲು ನಮ್ಮ ಭಾಗ ನಮಗೆ ಕೊಡಲು ನಿಮಗೇನಾಗೈತೋ ರೋಗ ಓ ನಮ್ಮ ನಾಡಿನ ಒಡೆಯ ಕೇಳು ನಮ್ಮ ಸಿದ್ದರಾಮಯ್ಯ 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 ಶುದ್ಧ ಭೂಮಿಯ ನಿಧಿಯೇ ಸಾಧ್ಯ ವಂಶದ ಕರೆ ಕರುಣೆ ಮಮತೆ ತೋರಿ ಪಂಚಶೀಲವಾಚಾರಿ ಅಷ್ಟವ ಮಾರ್ಗವ ತೋರಿ ಮಾಧ್ಯಮ ಮರ್ಕದಿ ದೊರೆದ ಗುರುವೇ ನನ್ನಪ್ಪ ನಾವು ಕೂಗು ನಿಮ್ಮ ಪಾದಕರವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಗಾಯದ ಒಡೆಯ ಜನಕ್ಕೆ ವಿದ್ಯ ಜ್ಯೋತಿಯ ನೀಡಿ ಮಾರ್ಗವ ತೋರಿದ ಗುರುವೇ ನನ್ನಪ್ಪ ಜ್ಯೋತಿ ಪಾಪ ಮಾತೆ ಸಾವಿತ್ರಿ ಬಾಯಿ ನಾವು ಕೂಗಬೇಕು ನಿಮ್ಮ ಪಾದಕರವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಗಾಯದ ಒಡೆಯ ಎಲ್ಲ ಬಾಂಧವರಿಗೆ ಜೈವಿ ವಂದನೆಗಳನ್ನು ಹೇಳುತ್ತಾ ಹೆಚ್ಚಿಗೆ ಮಾತನಾಡುವುದಿಲ್ಲ. ಯಾಕೆಂದ್ರೆ ನನ್ನ ಎಲ್ಲ ದಲಿತರು ಮುಖಂಡರು ಎಲ್ಲ ಕಿವಿಯ ಹಾಗೆ ಹೋಗಿದ್ದಾರೆ. ಸರ್ಕಾರಕ್ಕೆ ಎರಡೇ ಎಚ್ಚರಿಕೆ ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಈಗಲೇ ಸರ್ಕಾರ ಪದೇ ಪದೇ ನಮ್ಮ ಸಮುದಾಯಕ್ಕೆ ಜಮೀನು ಒರೆಸುವ ಕೆಲಸ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ಏನಾದರೂ ಜಾರಿಗೆ ಆಗದ ಬೆಳೆದಲ್ಲಿ ಸಿದ್ದರಾಮಯ್ಯಗೆ ಮುಚ್ಚಿಕೊಳ್ಳುವಂತ ಕೆಲಸ ಮಾದಿನ ಸಮುದಾಯ ಮಾಡುತ್ತದೆ. ಯಾಕೆಂದರೆ ಇದು ನಮ್ಮ ಹಕ್ಕು. ನಾವು ಯಾವುದೂ ಹಕ್ಕನ್ನು ಕೇಳ್ತಾ ಇಲ್ಲ. ನಮ್ಮ ಹಕ್ಕನ್ನು ನಮ್ಮ ಅಂತ ಕೇಳಬೇಕು. ಅದಕ್ಕಾಗಿ ಪ್ರಣಾಳಿಕೆಯನ್ನು ತಮ್ಮ ಭರವಸೆಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯರು. ಸರ್ಕಾರ ಬಂದ ತಕ್ಷಣವೇ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿರುತ್ತೇವೆ. 2 ವರ್ಷಗಳಾದರೂ ಇನ್ನೂ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇವು ದಲಿತರ ಪರ, ನಾನು ದಲಿತರ ಕೊನೆಯಾಗಿ ಅಂತ ಹೇಳ್ತೀವಿ. ಅದು ಮಾತ್ರ ಹೇಳ್ತಿದ್ರು, ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಸದಾಶಿವ ಅವರಿಗೆ ವರದಿ ಆಗಿ ಊರಲ್ಲಿ ವಿಧಾನಸೌಧವನ್ನು ಮುತ್ತಿಗೆ ಆಗುವಂತ ಕೆಲಸ ಎಲ್ಲ ನನ್ನ ದಲಿತ ಬಾಂಧವರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ದಲಿತ ಬಾಂಧವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇದಕ್ಕೆ ತಾನೇ ಮಾತಾಡುವಂತ ಯುವ ನಾಯಕರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಗದಗಿನ ಸಮಸ್ತ ದಲಿತ ಬಾಂಧವರಿಗೆ ಹಾಗೂ ನನ್ನ ತಾಯಂದಿರಿಗೆ ಹಾಗೂ ನಮ್ಮ ದಲಿತ ನಾಯಕರುಗಳಿಗೆ ಜೈಬೀನ್ ನಮ್ಮನ್ನು ತಿಳಿಸುತ್ತಾ ಈಗಾಗಲೇ ಈ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ಬಹಳಷ್ಟು ನಮ್ಮ ನಾಯಕರು ಮಾತನಾಡಿದ್ದಾರೆ. ನಮಗೂ ಕೂಡ ಈ ಒಳ ಮೀಸಲಾತಿ ಹೋರಾಟದಲ್ಲಿ ಸುಮಾರು 3 ದಶಕಗಳ ಕಾಲ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೇವೆ. ಯಾವುದೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳನ್ನು ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡು ಚುನಾವಣೆಯ ಮುಂದೆ ನಿಮಗೆ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಆಯೋಗ ಜಾರಿ ಮಾಡ್ತೀವಿ ಅಂತ ನಮ್ಮ ಸುಳ್ಳು ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟಿನ 7 ಬೆಂಚಿನ ತೀರ್ಪಿನಂತೆ ಮಾಧುಸ್ವಾಮಿ ಅವರ ಶಿಫಾರಸಿನಂತೆ ಒಳ ಮೀಸಲಾತಿ ಜಾರಿ ಆಗದಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಉಗ್ರವಾದ ಹೋರಾಟಕ್ಕೆ ಇಳಿದು ಈ ರಾಜಕೀಯ ಪಕ್ಷಗಳನ್ನು ಕಡೆಗಣಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಮೂಹಿಕ ಕೆಲಸ ಮಾಡುವಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ಇನ್ನು ಮುಂದೆ ತಾವು ಯಾವುದೇ ಸುಳ್ಳು
ಆಶ್ವಾಸನೆ ಕೊಡದೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ನಮಗೆ ರಾಜ್ಯಾದ್ಯಂತ ಇವತ್ತಿನ ಒತ್ತಾಯವನ್ನು ಮಾಡುತ್ತಿದ್ದೇವೆ. ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೇವೆ. ಹೀಗಾಗಿ ಒಳ ಮೀಸಲಾತಿ ಮುಂದಿನ ಒಂದು ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ತಾವು ಮಾಡಬೇಕಂತ ಹೇಳಿ ಈ ಮೂಲಕ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಾನೆಲ್ಲ ದಲಿತ ಬಾಂಧವರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದ್ ನಿಮಿಷ ತಡ್ಕೊಳ್ರಿ ಸಾಹೇಬ್ರ, ನಮ್ಗೆ ಗೌರವ ಐತೆ, ಜಿಲ್ಲಾಧಿಕಾರಿ ಗೌರವ ಐತೆ. ಈ ಕಡೆ ಬರ್ರಿ. ನಮ್ಮೆಲ್ಲ ಮುಖಂಡರು ಸವಿಸ್ತರವಾಗಿ ಮಾತನಾಡಿದ್ದಾರೆ. ಕೊನೆಯದಾಗಿ ಗದಗ ಜಿಲ್ಲೆ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋಣ. ಏನು 30 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಈ ಹೋರಾಟ ಯಾರಿಗೋ ಆಸ್ತಿಯನ್ನು ಕೇಳ್ತಿಲ್ಲ, ಅಂತಸ್ತನ್ನು ಕೇಳ್ತಿಲ್ಲ, ಮತ್ತೊಂದು ಮಗದನ್ನು ಕೇಳ್ತಿಲ್ಲ. ಕೇವಲ ನಾವು ಕೇಳ್ತಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯವನ್ನು ಕೇಳ್ತಿದ್ದೀವ್ರಿ. ನಾವು 30 ವರ್ಷಗಳ ಕಾಲ ಬೀದಿಯಲ್ಲಿ ನಿಂತು ಲಾಠಿ ಚಾರ್ಜ್ ಅನ್ನು ತಿಂದಿದ್ದೀವಿ. ಒಂದು ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡದೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಅನೇಕ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಗಳನ್ನು ಮಾಡಿದ್ದೀವಿ, ಕೇವಲ ನಮ್ಮ ಹಕ್ಕಿಗಾಗಿ. ನಮ್ಮ ಮತಗಳನ್ನು ಪಡೆದುಕೊಳ್ತೀರಿ. ಇವತ್ತು ಇದೇ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ 2013 ಸರ್ಕಾರದಲ್ಲಿ ಕೂಡ 13 ಅವಧಿಯಲ್ಲಿ ಕೂಡ ಇದೇ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯನವರು ಇದ್ರು. ಸಿದ್ದರಾಮಯ್ಯ ಬಾಯ್ಬಿಟ್ರೆ ಹೇಳ್ತಾರೆ ನಾನು ಸಾಮಾಜಿಕ ನ್ಯಾಯದ ಹರಿಕಾರ. ಎಲ್ಲಿದೆ ನಿಮ್ಮ ಸಾಮಾಜಿಕ ನ್ಯಾಯ? 30 ವರ್ಷ ಒಂದು ಸಮುದಾಯ, ತುಳಿತಗೊಳ್ಳಾಗಿರ್ತಕ್ಕಂಥ ಸಮುದಾಯ ಬೀದಿಯಲ್ಲಿ ನಿಂತು ನಿಮ್ಗೆ ನ್ಯಾಯ ಕೊಡ್ರಿ ಅಂತ ಚೀರಾಡಿದ್ರೆ ನೀವು ಕೇವಲ ಅಧಿಕಾರದ ತಾಳದಿಂದ ಸುಳ್ಳು ಭರವಸೆಗಳನ್ನು ಕೊಡ್ತೀವಿ. ಸಾಕಷ್ಟು ಜನ ಸತ್ತಿದ್ದಾರೆ. ಇದಕ್ಕೆ 2016 ಡಿಸೆಂಬರ್ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು 8 ಜನ ಸಮಾಜಕ್ಕೆ ಪ್ರಾಣವನ್ನು ತ್ಯಾಗ ಮಾಡಿದ್ರು. 8 ಜನರ ಸಾವಿಗೆ ಬೆಲೆ ಇಲ್ವೇನ್ರಿ? ಏನ್ ಕೇಳ್ತಿದ್ರು ಅವ್ರು ಬಂದು? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತೀವಲ್ಲ ಮತ್ತವ್ರು ಸಾಮಾಜಿಕ ನ್ಯಾಯ ಕೊಡ್ರಿ ಅಂದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಜನರು ಇದ್ದೀವಿ. ಆ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯವನ್ನ ಕೇಳಿದ್ದೀವಿ, ಮತ್ತೇನೇನು ಕೇಳಿಲ್ಲ. ನಮ್ಮ ಮಾದಿಗ ಸಮುದಾಯಕ್ಕೆ ಏನು 2013 ಸರ್ಕಾರ ದ್ರೋಹ ಮಾಡ್ತು, ಆ ಸರ್ಕಾರವನ್ನ ಮಾದಿಗರು ಕೊನೆಗೆ ಅನಿಸಿದ್ರು. ಅದನ್ನ ನಾವು ಯಾರು ಹೇಳಿಲ್ಲ, ಸ್ವತಃ ಹೊತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋತಂತ ಸಂದರ್ಭದಲ್ಲಿ ದೆಹಲಿಯ ತಮ್ಮ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟರು. ಒಳ ಮೀಸಲಾತಿ ಜಾರಿ ಮಾಡದೇ ಇರೋದಕ್ಕೆ ನಾವು ಸೋತಿವಿ ಅಂತಕ್ಕಂಥ ಅದನ್ನು ಸ್ಪಷ್ಟವಾಗಿ ಮನಗಂಡ್ರೆ ಅವರು ಕಾಂಗ್ರೆಸ್ನವರು. ನಂತರ ಮತ್ತೆ ಚುನಾವಣೆ ಬಂದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂತಾರ. ಕಾರಣ ಗೊತ್ತವ್ರಿಗೆ, ನಾವೇನಾದ್ರೂ ಒಳ ಮೀಸಲಾತಿಯನ್ನು ಪ್ರಣಾಳಿಕೆಯಲ್ಲಿ ಹಾಕೊಂಡು ಹೋದ್ರೆ ಮತ್ತು ಕೂಡ ನಾವು ಮನೆ ಮೂಲ ಹಾಕ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟ ಅರ್ಥ ಮಾಡಿಕೊಂಡು ಪ್ರಣಾಳಿಕೆಯಲ್ಲಿ ಹಾಕ್ತಾರೆ. ನಮ್ಮ ಸರ್ಕಾರ ಬಂದು ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ನೀಡ್ತೀವಿ ಅಂತಾರೆ. ಎಷ್ಟು ದಿನ ಆತ ಸರ್ಕಾರ ಬಂದು? ಹತ್ತತ್ರ 2 ವರ್ಷದ ನಂತರ ಆತ. ಅರ್ಥ ಆಗುತ್ತಲ್ಲ ನಮ್ಗೆಲ್ಲ ಇದು? ನಿಮ್ಮ ಬಂಡತನ, ನಿಮ್ಮ ನೀಚತನ, ನಿಮ್ಮ ಮಾದಿಗ ವಿರೋಧಿತನ ಈ ರಾಜ್ಯದ ಮಾದಿಗರು ಸ್ಪಷ್ಟವಾಗಿ ಅರ್ಥವನ್ನು ಮಾಡ್ಕೊಂಡಿದ್ದೀವಿ. ನಿಮ್ಮ ಕೊನೆ ಎಚ್ಚರಿಕೆ, ಇಷ್ಟೆಲ್ಲ ಸಾವು ನೋವಾಗಿದ್ದಾವೆ, ಇಷ್ಟೆಲ್ಲ ಹೋರಾಟಗಳು ನೋವನ್ನು ತಿಂದಿದ್ದೀವಿ. ನೀವು ಇನ್ನು ಮುಂದಾದ್ರೂ ಮಾಡದೆ ಹೋದ್ರೆ ಈಗಾಗಲೇ ರಾಜ್ಯದ ಮಾದಿಗ ಸಮುದಾಯ ತೀರ್ಮಾನವನ್ನ ಮಾಡಿದೆ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ, ಫೈನಲ್ ಅಂತ ಬಂದ್ಬಿಟ್ಟೆ. ಮುಂದಿನ ದಿನಮಾನದಲ್ಲಿ ಅಸಹಕಾರ ಚಳವಳಿಯನ್ನು ಈ ರಾಜ್ಯದಲ್ಲಿ ಮಾದಿಗರು ಆರಂಭ ಮಾಡೇ ಮಾಡ್ತೀವಿ ಅಂತಕ್ಕಂಥ ಕೊನೆ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ, ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಮನವಿಯನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ನಾವು ಮೊನ್ನೆ ಸಾಹೇಬರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋಣ. ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಲೂಕಿನ ಮುಖಂಡರಿಗೆ ಇವೆಲ್ಲ ಶಾಂತ ರೀತಿಯಿಂದ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ. ನಿಮ್ಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಜಾರಿಯಾಗಲಿ, ಜಾರಿಯಾಗಲಿ, ಜಾರಿಯಾಗಲಿ.
ಜಾರಿಯಾಗಲಿ ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ. ಅಣ್ಣ ಒಂಚೂರು